ಕೋಲಾರ ಗ್ರಾಮದಲ್ಲಿ ಜನಿಸ್ತಾಳ. ಅವ್ರ ತಂದೆ ಹರಿಕೃಷ್ಣದಾಸ, ತಾಯಿ ರಾಮಪ್ರಿಯ ದಾಸಿ. ಆಕೆ ಬಡ ಕುಟುಂಬದಾಗ ಹುಟ್ಟಿರ್ತಾಳ. ತಂದೆ ಮನೆ ಕಟ್ಟ ಕೆಲಸ ಮತ್ತೆ ಕೃಷಿ ಕೆಲಸಗಳಲ್ಲಿ ನಿಪುಣರಾಗಿರ್ತಾರ. ಅವರು ಬಡವರಾಗಿದ್ರು ಅವ್ರ ಮನ್ಯಾಗ ಮಮತೆಯ ಪ್ರೀತಿಗೇನು ಕಡಿಮೆ ಇರಲ್ಲ. ಅವ್ರು ರಾಸಮಣಿ ತಂದೆ ಹರಿಕೃಷ್ಣ ಅವ್ರು ಮಾಡ್ತಿರುವಂತ ಕೆಲಸದಿಂದ ಬರ ಹಣದಿಂದಲೇ ಅವ್ರ ಮನೆ ಖರ್ಚು ವೆಚ್ಚ ಎಲ್ಲ ನಡೀತಿರ್ತದ. ಮುದ್ದಿನ ಮಗಳು ರಾಣಿ ರಾಸಮಣಿಗೆ ತಾಯಿ ರಾಮಪ್ರಿಯದಾಸಿ ರಾಣಿ ಅಂತ ಹೆಸರಿರ್ತಾರ. ಹೆಸರಿಗೆ ತಕ್ಕಂಗೆ ಆಕಿ ಮುಂದೆ ರಾಣಿ ತರ ಜೀವನ ಮಾಡ್ತಾಳ. ಆಕಿಗೆ ಮುಂದೆ ರಾಸಮಣಿ ಅಂತ ಹೆಸರು ಇಡ್ತಾರ. ಅವ್ರ ತಂದೆ ಓದು ಬರಹ ಗೊತ್ತಿದ್ದವ್ರು ಇರ್ತಾರ. ತನ್ನ ಮಗಳಿಗೂ ಕಲಿಸಿರ್ತಾರ. ರಾಮಾಯಣ, ಮಹಾಭಾರತ, ಧಾರ್ಮಿಕ ಗ್ರಂಥಗಳಂತ ಪುಸ್ತಕಗಳನ್ನು ಓದಿ ಹೇಳ್ತಿರ್ತಾರ. ಅವ್ರು ಹೇಳೋದಕ್ಕೆ ಕೇಳಕ್ಕೆ ಊರಿನ ಜನನು ಸೇರ್ತಿರ್ತಾರ. ರಾಸಮಣಿ 7ನೇ ವಯಸ್ಸಿನಾಗ ಇರ್ಬೇಕಾದ್ರೆ ಅವ್ರ ತಾಯಿ 7-8 ದಿನದ ಜ್ವರದಿಂದ ತೀರ್ಕೊಂಡ್ರು ಅವ್ರ ತಂದೆ ಮಗಳನ್ನ ಪ್ರೀತಿ ವಾತ್ಸಲ್ಯದಿಂದ ಚಂದ ನೋಡ್ಕೋತಾರ. ರಾಸಮಣಿ 11ನೇ ವಯಸ್ಸಿರ್ಬೇಕಾದ್ರೆ ನೋಡಕ್ ಚಂದ ಇರ್ತಾಳ. ಮತ್ತೆ ಮೊಳಕಾಲ ತೆಳಕ್ ಕೂದಲ ಇರ್ತಾವ. ನೋಡಕ್ ತೆಳ್ಳಗ್ ಬೆಳ್ಳಗ್ ಚಂದ ಇರ್ತಾಳ. ಎಲ್ಲರಿಗೂ ಇಷ್ಟ ಆಗಿರ್ತಾಳ. ಒಂದಿನ ಅಕ್ಕಿನ ಮನಿ ಹತ್ರ ಇರುವಂತ ಗಂಗಾ ನದಿ ತೀರದಲ್ಲಿ ಮೆಟ್ಟಿಲುಗಳ ಮೇಲೆ ನಿಂತ್ಕೊಂಡಿರ್ತಾಳ. ಅಲ್ಲಿ ಒಂದು ನೌಕಾಪಡೆ ಬರ್ತದ. ಯಾರಂದ್ರೆ ಜಾನ್ ಬಜಾರ್ನ ಶ್ರೀಮಂತ ಜಮೀನ್ದಾರ ಪ್ರೀತಾರಾಮ್ ಅವ್ರ ಮಗ ರಾಜಚಂದ್ರ ಅವನ್ ಸ್ನೇಹಿತರ ಜೊತೆ ಹೊರಗ್ ಸುತ್ತಾಡ್ಬೇಕಂತ ಬಂದಿರ್ತಾರ. ಅವಾಗ ಅವನ್ ಸ್ನೇಹಿತರು ರಾಸಮಣಿ ಮೆಟ್ಟಿಲ ಮೇಲೆ ನಿಂತಿರೋದನ್ನ ನೋಡಿ ಅವನಿಗೆ ಹೇಳ್ತಾರ ರಾಜಚಂದ್ರ ಮೊದಲೇ ಇಬ್ರು ಹೆಂಡತಿರ್ನ ಕಳ್ಕೊಂಡಿರ್ತಾನ. ಇನ್ನೊಂದು ಹುಡುಗಿನ ಹುಡುಕ್ತಿರ್ತಾನ. ಅವಾಗ ಈಕಿಗೆ ನೋಡಿ ಅವನಿಗೆ ಇಷ್ಟ ಆಗಿ ಒಂದು ಒಳ್ಳೆ ದಿನ ನೋಡಿ ಇಬ್ರು ಮದ್ವಿನೂ ಆಗ್ತಾರ. ಅಕ್ಕಿ ಬಡ ಕುಟುಂಬದಿಂದ ಬಂದಿರ್ತಾಳ. ಆಮೇಲೆ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋದ್ರುನು ಅಲ್ಲಿ ಅಕ್ಕಿನಲ್ಲಿ ಏನೂ ಬದಲಾವಣೆ ಆಗಲ್ಲ. ಸ್ವಲ್ಪನೂ ಜಂಬ ಉಂಟಾಗಲ್ಲ. ಮತ್ತೆ ಶ್ರೀಮಂತರ ಮನೆಗೆ ಸೊಸೆ ಇದ್ರು ಅಲ್ಲಿ ಆಳು ಕಾಳುಗಳೆಲ್ಲ ಜಾಸ್ತಿ ಇರ್ತಾರ. ಅಂದ್ರೂ ಅಕ್ಕಿ ಅವ್ರ ಅತ್ತೆ ಮಾವ ಕೆಲಸ ಮಾಡ್ಬೇಡ ಅಂದ್ರೂ ಎಲ್ಲ ತಾನೇ ಕೆಲಸ ಮಾಡ್ತಿರ್ತಾಳ. ಮನೆ ಫುಲ್ ಉತ್ಸಾಹದಿಂದ ಇರ್ತಾಳ. ಒಂದಿನ ಅವ್ರ ಮಾವ ಪ್ರೀತಾರಾಮ್ ತೀರ್ಕೋತಾರ. ಅವ್ರದ್ದು ಆಸ್ತಿ ಎಲ್ಲ ಮಗ ರಾಜಚಂದ್ರನೇ ನೋಡ್ಕೋಬೇಕಿರ್ತದ. ಅವ ಶ್ರೀಮಂತ ಅಷ್ಟೇ ಅಲ್ಲ, ಬುದ್ಧಿವಂತ ಆಗಿರ್ತಾನ, ಸುಸಂಸ್ಕೃತವಂತ ಆಗಿರ್ತಾನ, ದಾನಿ ಎಲ್ಲಾನು ಆಗಿರ್ತಾನ. ಅವನದು ಆಸ್ತಿ ಎಲ್ಲ ನೋಡ್ಕೊಳಕ್ ಹೆಂಡತಿ ರಾಸಮಣಿನೂ ಭಾಳ ಸಹಾಯ ಮಾಡ್ತಾಳ. ಸಹಾಯ ಮಾಡ್ತಾಳ. 1823 ಭೀಕರ ಪ್ರವಾಹದಿಂದ ಎಲ್ಲ ಜನಗಳು ಮನೆ ಎಲ್ಲ ಕಳ್ಕೊಂಡು ಅಸ್ತವ್ಯಸ್ತ ಆಗಿರ್ತಾರ. ಆ ಟೈಮ್ನಾಗ ರಾಣಿ ರಾಸಮಣಿ ತನ್ನ ಸ್ವಂತ ದುಡ್ಡಿಂದ ಅವರಿಗೆಲ್ಲ ಆಹಾರ ವಸತಿ ವ್ಯವಸ್ಥೆ ಎಲ್ಲ ಮಾಡಿ ಹೆಲ್ಪ್ ಮಾಡ್ತಾಳ. ಅದೇ ವರ್ಷ ಅವ್ರ ತಂದೆ ಹರಿಕೃಷ್ಣದಾಸ ತೀರ್ಕೋತಾರ. ಅವ್ರು ತೀರ್ಕೊಂಡ ಸಲುವಾಗಿ ಊರಿಗೆ ತಂದೆ ಕಾರ್ಯ ಮಾಡಕ್ ಊರಿಗೆ ಹೋಗ್ಬೇಕಂತೇಳಿ ಹೋಗ್ತಾಳ. ಅಲ್ಲಿಂದ ವ್ಯವಸ್ಥೆ ಎಲ್ಲ ನೋಡಿ ಜನ ಓಡಾಡಕ್ ರಸ್ತೆ ವ್ಯವಸ್ಥೆ ಇರಲ್ಲ, ರಸ್ತೆ ವ್ಯವಸ್ಥೆ ಮಾಡಿಸ್ತಾಳ. ಮತ್ತೆ ತಾಯಿ ನೆನಪಿಗಾಗಿ ಒಂದು ಪ್ಲೇಸ್ನಾಗ ಸ್ನಾನಘಟ್ಟವನ್ನ ನಿರ್ಮಾಣ ಮಾಡ್ತಾಳ. ಮತ್ತೆ
ರಾಜಚಂದ್ರನಿಗೆ 4 ಜನ ಹೆಣ್ಮಕ್ಳು ಹುಟ್ಟಿರ್ತಾರ. ಮೊದಲನೇವಳು ಪದ್ಮಮಣಿ, ಎರಡನೇವಳು ಕುಮಾರಿ, ಮೂರನೇವಳು ಕರುಣಾಮಣಿ, ನಾಲ್ಕನೇವಳು ಜಗದಂಬ. ಅವರು ಫಸ್ಟ್ ರಾಜಚಂದ್ರ ಅವ್ರದ್ದು ಫ್ಯಾಮಿಲಿ ಎಲ್ಲ ಕಲ್ಕತ್ತಾದ ಫ್ರೀ ಸ್ಕೂಲ್ ಸ್ಟ್ರೀಟ್ ಸಮೀಪದ ಅವ್ರ ಮನೆಯಾಗಿರ್ತಾರ. ಆಮೇಲೆ ರಾಜಚಂದ್ರ ಒಂದು ದೊಡ್ಡ ಭವನ ಕಟ್ಬೇಕಂತ ನಿರ್ಧಾರ ಮಾಡಿ 7 ಭವನಗಳಿಂದ ಕೂಡಿದ್ದು 70 ಕೊಠಡಿಗಳಿರ್ತಾವ. ಅದಕ್ಕೆ ರಾಸಮಣಿ ಕೂಟ ಅಂತ ಹೆಸರಿಡ್ತಾರ. ಮತ್ತೆ ರಾಸಮಣಿ ಜೀವನದಾಗ ಒಂದು ಮರೆಯಲಾಗದಂತ ಒಂದು ದುರ್ಘಟನೆ ಸಂಭವಿಸ್ತದ. ರಾಸಮಣಿ ಗಂಡ ರಾಜಚಂದ್ರ ತೀವ್ರವಾದ ಮೆದುಳಿನ ರಕ್ತಸ್ರಾವದಿಂದ ನಿಧನರಾಗ್ತಾರ. ಅಕ್ಕಿ 3 ದಿನ ಮನೆ ರೂಮ್ ಬಿಟ್ಟು ಹೊರಗೆ ಬರಲ್ಲ. ಊಟ ನೀರು ಏನು ಇಲ್ಲದೆ ಒಬ್ಳೆ ಇರ್ತಾಳ. ಆಮೇಲೆ ದಿನ ಕಳೀತಾ ಚೇತರಿಸ್ಕೊಂಡು ಆಸ್ತಿ ಎಲ್ಲಾನು ಇವಾಗ ರಾಜಚಂದ್ರನ ಆಸ್ತಿ ಎಲ್ಲ ಇವಾಗ ರಾಸಮಣಿ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾಳ. ಊರಾಗ ಜನ ಎಲ್ಲ ಈಗಿನ ಕೈಲೇ ಏನು ಆಗಲ್ಲ, ಈಗೇನು ನೋಡ್ಕೊಳ್ಳಲ್ಲ ಅಂತೆಲ್ಲ ಟೀಕೆ ಮಾಡ್ತಾರ. ಅಂದ್ರೂ ಅವ್ರ ಮಾತಿ ತಲೆ ಕೆಡಿಸ್ಕೊಳ್ದೆ ನಾನು ಆಸ್ತಿ ಎಲ್ಲ ನೋಡ್ಕೋತೀನಿ ಅಂತ ನಿರ್ಧಾರ ಮಾಡ್ತಾಳ. ಆಮೇಲೆ 4 ಜನ ಹೆಣ್ಮಕ್ಳಿಗೆ ಮದ್ವೆ ಆಗ್ತದ. ಅದ್ರಲ್ಲಿ ಒಬ್ಬ ಅಳಿಯ ಮಥುರನಾಥ ಅಂತ ಇರ್ತಾನ. ಅವ ರಾಸಮಣಿಗ್ ಬಹಳ ಗೌರವ ಕೊಡ್ತಿರ್ತಾನ ಮತ್ತು ಆಕಿನ ಮಾರ್ಗದರ್ಶನದಾಗ ನಡೀತಿರ್ತಾನ. ಮುಂದೆ ದಕ್ಷಿಣೇಶ್ವರದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು ತಪಸ್ಸಿನಲ್ಲಿರ್ಬೇಕಾದ್ರೆ ಅವ್ರಿಗೆ ಶ್ರದ್ಧೆ ಭಕ್ತಿಯಿಂದ ನೋಡ್ಕೊಂಡು ಅವ್ರಿಗೆ ಯಾವ್ಯಾವ ರೀತಿ ಸಹಾಯ ಮಾಡ್ಬೇಕು ಎಲ್ಲ ಸಹಾಯ ಮಾಡ್ತಾನ. ಒಂದು ದಿನ ಇಂಗ್ಲಿಷರ ಸೈನ್ಯ ಮದ್ಯಪಾನ ಸೇವನೆ ಮಾಡಿ ರಾಣಿ ಮನೆ ಲೂಟಿ ಮಾಡ್ಬೇಕಂತ ನಿರ್ಧಾರ ಮಾಡಿ ಮನೆ ಮುಂದೆ ಕಾವಲುಗಾರ ಇರ್ತಾನಲ್ಲ ಅವನಿಗೆ ಓಡಿಸಿ ಮನೆ ಲೂಟಿ ಮಾಡಕ್ಕೆಲ್ಲ ವಸ್ತು ಎಲ್ಲ ಛಲಾಪಿಲಿ ಮಾಡಿ ಪಕ್ಷಿಗಳಿಗೆಲ್ಲ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡ್ತಾನ. ಅದೆಲ್ಲ ನೋಡಿ ರಾಣಿ ಶಸ್ತ್ರಾಸ್ತ್ರಗಳನ್ನು ತಾನೇ ತಗೊಂಡು ತಯಾರಾಗ್ತಾಳ ಅವ್ರ ಜೊತೆ ಹೋರಾಡ್ಬೇಕಂತ. ಮನೆಗಿದ್ದ ಬಂಧು ಬಾಂಧವರನ್ನೆಲ್ಲ ಹಿಂದ ಭಾಗದಲ್ಲಿ ನಿಂತು ಹೊರಗೆ ಕಳಿಸಿ ಹೋರಾಡ್ಬೇಕಂತ ಸಿದ್ಧ ಆಗ್ತಾಳ. ಆ ಟೈಮ್ನಾಗ ಇಂಗ್ಲಿಷರ್ ಸೈನ್ಯದ ಗುಂಪಿಂದ ಹಿರಿಯ ಅಧಿಕಾರಿಯಿಂದ ಆಜ್ಞೆ ಬರ್ತದೆ, ನೀವು ವಾಪಸ್ ಬರ್ಬೇಕು ಅಂತ ಆಜ್ಞೆ ಬರ್ತದ. ರಾಣಿಗೇನು ಅಪಾಯ ಆಗಲ್ಲ, ಅವ್ರು ಹೋಗ್ತಾರ. ಗಂಗಾ ನದಿಯಲ್ಲಿ ಮೀನು ಹಿಡಿತಿರ್ತಾರಲ್ಲ, ಮೀನುಗಾರರ ಮೇಲೆ ತೆರಿಗೆ ಹಾಕ್ತಿರ್ತಾರೆ, ಸರ್ಕಾರ ತೆರಿಗೆ ಹಾಕ್ತಿರ್ತದ. ಅದರಿಂದ ಜನ ಎಲ್ಲ ಬೇಸತ್ತು ಬೇರೆ ಬೇರೆಯವ್ರ ಹತ್ರ ಹಿಂಗ್ ಹಾಗಾಗತ್ತದ ಅಂತ ಹೇಳಿದ್ರು. ಯಾರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದಿನ ಎಲ್ಲ ಮೀನುಗಾರರು ಸೇರಿ ರಾಸಮಣಿ ಹತ್ರ ಹೋಗಿ ತಮ್ಮ ಕಷ್ಟ ಎಲ್ಲ ಹೇಳ್ಕೊತಾರ. ರಾಸಮಣಿ ಅದಕ್ಕೆ ತನ್ನ ಸ್ವಂತ 10,000 ರೂಪಾಯಿ ಸರ್ಕಾರಕ್ಕೆ ಕೊಟ್ಟು ಇದರಿಂದ ಮೀನುಗಾರರಿಗೆ ಯಾವುದೇ ತೆರಿಗೆ ಹಾಕಂಗಿಲ್ಲ ಅಂತ ಷರತ್ತಿಡ್ತಾಳ. ಆಮೇಲೆ ರಾಸಮಣಿ ಕಾಶಿ ಯಾತ್ರೆಗೆ ಹೋಗ್ಬೇಕಂತ ಜೊತೆಗಿರೋ ಎಲ್ಲರಿಗೂ ಕರ್ಕೊಂಡು ಕಾಶಿ ಯಾತ್ರೆಗೆ ಹೋಗ್ಬೇಕಂತ ನಿರ್ಧಾರ ಮಾಡ್ತಾಳ. ಕಾಶಿ ಯಾತ್ರೆಗೆ ಹೋಗ್ಬೇಕಂತ ನಿರ್ಧಾರ ಮಾಡ್ತಾಳ. ನಾಳೆ ರಾತ್ರಿ ಹೋಗ್ಬೇಕಂದ್ರೆ ಇವತ್ತು ರಾತ್ರಿ ಆಕಿನ ಕನಸ್ನಾಗ ಜಗದಾಂಬ ಬಂದು ನೀ ಕಾಶಿ ಯಾತ್ರೆಗೆ ಹೋಗ್ಬೇಡ, ಇಲ್ಲೇ ನಮ್ದು ಮೂರ್ತಿ ಮತ್ತು ದೇವಾಲಯ ಕಟ್ಸು ಅಂತ ಆಕಿನ ಕನಸ್ನಾಗ ಹೇಳ್ತಾಳ. ಅದನ್ನೆಲ್ಲ ಆಕಿ ಯೋಚಿಸಿ ಅಲ್ಲಿ ಕಾಶಿ ಯಾತ್ರೆಗೆ ಹೋಗ್ಬೇಕಂತ ತಯಾರು ಮಾಡ್ಕೊಂಡ ವಸ್ತುಗಳು ಏನೇನು ತಗೊಂಡಿರ್ತಾಳ ಅವೆಲ್ಲಾನು ಪೂಜಾರಿಗಳಿಗೆ ಮತ್ತು ಬಡವರಿಗೆಲ್ಲ ಕೊಟ್ಟು ಬಿಡ್ತಾಳ. ಕೊಟ್ಟ ಮೇಲೆ ಅದನ್ನ ದೇವಾಲಯ ಕಟ್ಸ್ಬೇಕಂತ ಎಲ್ಲ ತಯಾರು ಮಾಡ್ತಾಳ. ಕಟ್ಸಕ್ ಸ್ಟಾರ್ಟ್ ಆದ್ಮೇಲೆ ದೇವಿದು ಮೂರ್ತಿ ರೆಡಿ ಆಗ್ತದ. ದೇವಾಲಯ ರೆಡಿ ಆಗಕ್ಕೆ ಭಾಳ 10 ವರ್ಷ ಹಂಗೆ ಟೈಮ್ ತಗೊಂಡಿರ್ತದ. ದೇವಿ ಮತ್ತೆ ಕನಸ್ನಾಗ ಬಂದು ಲೇಟ್ ಭಾಳ ತಡ ಆಯ್ತು ಅಂತ ಆ ಥರ ಕನಸ್ನಾಗ ಬಂದು ಹೇಳ್ತಾಳಂತ. ಆಮೇಲೆ ಮತ್ತೆ ಅದು ಹೆಂಗಾದ್ರೂ ಮಾಡಿ ಜಲ್ದಿ
ಕಟ್ಟಿಸ್ಬೇಕು ದೇವಾಲಯ ಅಂತ ನಿರ್ಧಾರ ಮಾಡಿ ಅಳಿಯ ಮಥುರಾನಾಥ ಅವನಿಗೆ ಹೇಳ್ತಾಳೆ ಒಂದೇ ವರ್ಷದಾಗ ದೇವಾಲಯ ಆಗ್ಬೇಕಂತೇಳಿ ಅವ 1 ವರ್ಷದಾಗ ಕಟ್ಟಿಸ್ತಾನ ದೇವಾಲಯ. ಮುಗಿತದ, ಪೂಜೆನೂ ಎಲ್ಲ ಸ್ಟಾರ್ಟ್ ಆಗ್ತದೆ ಚಂದ. ಹಂಗೆ ಆಕಿಂದು ಏನಂದ್ರೆ ಜಾತಿ ಗೀತು ಏನು ನೋಡಲ್ಲ, ಎಲ್ಲ ಧರ್ಮದವ್ರು ಪೂಜೆ ಮಾಡ್ಬೇಕು ಆ ಥರ ಇರ್ತಾರ. ಅದ್ರ ತಕ್ಕ ಒಂದು ಅರ್ಚಕರನ್ನು ಹುಡುಕ್ತಾರ, ಪೂಜೆ ಎಲ್ಲ ನಡೀತಿರ್ತದ. ಆಮೇಲೆ ಒಂದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂತ್ಕೋಬೇಕಂತ ಡಿಸೈಡ್ ಮಾಡ್ತಾಳ. ಕೂತ್ಕೊಂಡಿರ್ಬೇಕಾದ್ರೆ ಆಕಿ ರಾಮಕೃಷ್ಣ ಹಂಸರ ಮೇಲೆ ಭಾಳ ಮಮತೆ ಇರ್ತದ. ಅವ್ರ ಕಡೆಯಿಂದ ಒಂದು ಹಾಡಂತ ಹೇಳ್ತಾರ, ಅವ್ರು ಹಾಡ್ತಾರ. ಈಕಿ ಕೇಳ್ಕೊತ ಕೂತಿರ್ತಾಳ, ಸ್ವಲ್ಪ ಹೊತ್ತು ಕೇಳ್ತಾಳ. ಆಮೇಲೆ ಈಕಿಂದು ಧ್ಯಾನ ಎಲ್ಲ ಆಕಿಂದು ಆಸ್ತಿ ಅಂತಸ್ತು ಅದ್ರ ಮೇಲೆ ಹೋಗ್ತದ. ಇವು ರಾಮಕೃಷ್ಣ ಪರಮಹಂಸರಿಗೆ ಸಿಟ್ಟು ಬಂದು ಆಕಿಗೆ 2 ಹೊಡಿತಾರ. ಹೊಡೆದ್ಮೇಲೆ ಆಕಿನ ಸುತ್ತ ಎಲ್ಲ ಅಂಗಾದಿಗಳು ಹಾಳು ಕಾಳಗಿರ್ತಾರ, ಅವರೆಲ್ಲ ಗಲಿಬಿಲಿ ಆಗಿ ಅವನಿಗೆ ಹೊಡೀರಿ ಹಿಡೀರಿ ಆ ಥರ ಹೇಳ್ತಾರ. ಸ್ವಲ್ಪ ಜನ ರಾಣಿ ಮಾತು ಕೇಳಮ್ ಏನ್ ಹೇಳ್ತಾರ ಆ ಥರ ಹೇಳ್ತಾರ. ಆಮೇಲೆ ರಾಣಿ ಮನೆಗೆ ಹೋಗ್ತಾಳ, ನಂದೇ ತಪ್ಪು, ನಾ ಆ ಥರ ಮಾಡ್ಬಾರ್ದಂತ ಹೇಳ್ತಾಳ. ರಾಣಿ ಸಾಯೋ ಟೈಮ್ ಆಕಿ ಏನೇನ್ ಮಾಡ್ಬೇಕು ಕೆಲಸ ಅನ್ಕೊಂಡಿರ್ತಾಳ, ಅದೆಲ್ಲಾನು ಮಾಡಿರ್ತಾಳ. ಅದ್ರ ಬಗ್ಗೆ ಆಕಿ ತೃಪ್ತಿ ಇರ್ತದ. ಮತ್ತೆ ಆಸ್ತಿ ಎಲ್ಲಾನು ನೋಡ್ಕೊಳಕ್ ಅಳಿಯ ಮಥುರಾನಾಥ ಅಂತಾನ ಏನು ಚಿಂತೆ ಇರಲ್ಲ ಆಕಿಗೆ. ಇನ್ನೇನ್ ಸಾಯೋ ಹೊತ್ನಾಗ ಆಕಿಗೆ ಗಂಗಾ ನದಿ ತೀರದ ಮ್ಯಾಲ ಮನ್ಸಿ ಸುತ್ತ ದೀಪಗಳೆಲ್ಲ ಇಟ್ಟಿರ್ತಾರ. ಅಕ್ಕಿ ಹೇಳ್ತಾಳ, ದೀಪ ಎಲ್ಲ ತೆಗೀರಿ, ಅದ್ರಲ್ಲಿ ಏನು ಕಾಂತಿ ಇಲ್ಲ ಹೇಳ್ತಾಳ. ಆಮೇಲೆ ಜಗದಂಬ ಬರ್ತಾಳಂತ. ಅಕ್ಕಿನ ಮಡಿಲ್ ಮೇಲೆ ಆಕಿ ಮಕ್ಕೊಂಡು 1861 ಫೆಬ್ರವರಿ 16ನೇ ತಾರೀಕು ನಿಧನಳಾಗ್ತಾಳ. ಆಮೇಲೆ ರಾಮಕೃಷ್ಣ ಪರಮಹಂಸರು ಲೋಕ ಕಾರ್ಯ ಮಾಡಕ್ಕಾಗಿ ದೇವರೇ ಸೃಷ್ಟಿ ಮಾಡಿದಂತ ಒಂದು ಮಹಿಳೆ ಅಂತ ಹೇಳ್ತಾರ.